ರೈತ ಬಾಂಧವರಿಗೆ ನಮಸ್ತೆ. ನಾನು ಇವತ್ತು ರೈತರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಉತ್ತರನೂ ರೈತರೇ ಕೊಡ್ಬೇಕು ನನಗೆ. ಇದರಿಂದ ತುಂಬಾ ರೈತರಿಗೆ ಅನುಕೂಲನೂ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಟೊಮೊಟೊ ಬೆಳೆದ್ರಲ್ಲಿ ನನಗೆ 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ನಾನು ಅರ್ಕ ರಕ್ಷಕ್ ಅಂತ ಟೊಮೊಟೊ ಹಾಕಿದ್ದೆ. ಮಳೆ ಬಂದಾಗ ನೋಡಿ, ಫಾರಂ ಟೊಮೊಟೊ, ನಾಟಿ ಟೊಮೊಟೊ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಫಾರಂ ಟೊಮೊಟೊ ಬಗ್ಗೆ. ಅರ್ಕ ರಕ್ಷಕ್ ಬಂದ್ಬಿಟ್ಟು ಫಾರಂ ಟೊಮೊಟೊ. ಈ ಟೊಮೊಟೊ ಹಾಕಿದಾಗ ಮಳೆ ಬಂದಿತ್ತು, ಸಿಕ್ಕಾಪಟ್ಟೆ ಮಳೆ. ಅದರಲ್ಲಿ ಸೀಲ್ ಆಗ್ಬಿಡುತ್ತೆ ಟೊಮೊಟೊ. ನಾನು ಇಮೇಜ್ ಅಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಇದು ನನಗೆ ಬೇರೆ ಯಾವ್ದು ಟೊಮೊಟೊ ಇಮೇಜ್ ಸಿಕ್ಲಿಲ್ಲ, ಅದಕ್ಕೆ ಇದೇ ಇಮೇಜ್ ಡೌನ್ಲೋಡ್ ಮಾಡಿ ಹಾಕಿದ್ದೀನಿ. ಇದು ಫಾರಂ ಟೊಮೊಟೊದಲ್ಲಿ ಆ ಥರ ಹೊಡೆದಿರುತ್ತೆ, ನೋಡ್ಕೊಳ್ಳಿ. ಅದು ಸೀಲ್ ಆಗ್ಬಿಡುತ್ತೆ ಟೊಮೊಟೊ. ಆ ಟೊಮೊಟೊದಲ್ಲಿ ಏನಕ್ಕೆ ಸೀಲ್ ಆಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಕ್ಯಾಲ್ಸಿಯಂ ಕಡಿಮೆ ಆದ ಗಿಡಕ್ಕೆ ಆ ಟೊಮೊಟೊ ಸೀಲ್ ಆಗುತ್ತೆ ಅಂತ. ಆದ್ರೆ ಮಳೆ ಹೆಚ್ಚಿಗೆ ಆದ್ರೂ ಸೀಲ್ ಆಗುತ್ತೆ. ಅದು ಕಾರಣ ಏನು ಅಂದ್ರೆ ಆ ತಳಿಲೇನೆ ಆ ಶಕ್ತಿ ಇಲ್ಲ. ಅರ್ಕ ರಕ್ಷಕಲ್ಲಿ ಜಾಸ್ತಿ ಮಳೆ ಆದ್ರೆ ಆ ತಳಿಲಿ ಶಕ್ತಿ ಇಲ್ಲ, ಒಡೆದೋಗ್ಬಿಡುತ್ತೆ ಟೊಮೊಟೊ, ಒಡೆದೋಗ್ಬಿಡುತ್ತೆ. ಒಂದು ಟೊಮೊಟೊನು ಮಿಕ್ಕಲ್ಲ. ಅದಕ್ಕೋಸ್ಕರ ನಿಮ್ ರೈತರಿಗೆ ಯಾರಾದ್ರೂ ಮಳೆಗಾಲದಲ್ಲಿ ಬೆಳೆಯುವಂತ ತಳಿ ಹೆಸರು ಯಾವ್ದಾದ್ರು, ಟೊಮೊಟೊ ತಳಿ ಹೆಸರು ದಯವಿಟ್ಟು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅರ್ಕ ರಕ್ಷಕ ತುಂಬಾ ಹೊರಗೋಗ್ತಾ ಇದೆ. ಅದಕ್ಕೋಸ್ಕರ ನಿಮ್ ರೈತರಿಗೆ ಇನ್ನೊಬ್ರಿಗೆ ಅನುಕೂಲ ಆಗ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಳ್ಳೆ ತಳಿ ಯಾವ್ದಾದ್ರು ಟೊಮೊಟೊದಲ್ಲಿ ಒಳ್ಳೆ ತಳಿ, ಮತ್ತೆ ಜಾಸ್ತಿ ಮಳೆ ಬಂದ್ರು ತಡಿಬೇಕು, ತಡೆಯುವಂತ ಶಕ್ತಿ. ಯಾವ್ದೇ ಕಂಪ್ನಿಯವರು ಬೀಜ ಕಂಡಿಡಿದ್ರು ಅದು ರೈತನೇ ಪ್ರಯೋಗ ಮಾಡ್ಬೇಕು. ಪ್ರಯೋಗ ಮಾಡೋದು ರೈತನಿಗೆ ಗೊತ್ತಿರುತ್ತೆ. ಇವಾಗ ಇನ್ನೊಬ್ಬ ರೈತಂಗೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಮಳೆಗಾಲದಲ್ಲಿ ಬರುವಂತದ್ದು, ರೋಗ ತಡ್ಕೊಳ್ಳುವಂಥದ್ದು, ಟೊಮೊಟೊ ಹೊಡಿದಲೇ ಇರುವಂತದ್ದು. ಅದು ಹೊಡೆದ್ರೆ ಏನಕ್ಕೂ ವ್ಯಾಲ್ಯೂ ಇಲ್ಲ, ₹1 ತಗೊಳಲ್ಲ, ಅದು ಬಿಸಾಕ್ಬೇಕು. ಅದಕ್ಕೋಸ್ಕರ ಹೊಡಿದಲೇ ಇರುವಂತ ತಳಿ ಯಾವ್ದಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದರಿಂದಾಗಿ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ. ನಮ್ ತರ ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೂ ಗೊತ್ತಿರೋದಿಲ್ಲ ಯಾವ ಟೈಮಲ್ಲಿ ಯಾವ ತಳಿ ಹಾಕ್ಬೇಕು ಅಂತ. ಅದಕ್ಕೋಸ್ಕರ ಮಳೆ ಬಂದಾಗ ಆ ಮಳೆಗೆ ತಡ್ಕೊಳ್ಳುವಂತ ಶಕ್ತಿ ಇರುವಂತ ತಳಿ ಯಾವ್ದಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ.